ಒಂದು ಸ್ಟ್ರೇಂಜ್ ಟ್ರೂತ್ ಹೇಳ್ತೀನಿ ಕೇಳಿ. ನೀವು ಹಣವನ್ನ ಎಷ್ಟು ಜಾಸ್ತಿ ಚೇಸ್ ಮಾಡ್ತೀರೋ ಅಷ್ಟು ಹಣ ನಿಮ್ಮಿಂದ ದೂರ ಓಡುತ್ತೆ. ಕೇಳೋಕೆ ಇಲ್ಲಾಜಿಕಲ್ ಅನ್ಸುತ್ತೆ ಅಲ್ವಾ? ಆದ್ರೆ ಇದೇ ಈ ವಿಡಿಯೋನ ಸೆಂಟ್ರಲ್ ಟ್ರೂತ್. ಬೆಂಗಳೂರಿನ ಒಬ್ಬ ಸೇಲ್ಸ್ ಮ್ಯಾನ್ ಪ್ರತಿ ಟಾರ್ಗೆಟ್ಗೆ ಡೆಸ್ಪರೇಟ್ ಆಗಿ ಚೇಸ್ ಮಾಡಿ ಕ್ಲೈಂಟ್ಸ್ನ ಕಳ್ಕೊಂಡ್ರು. ಅದೇ ಸಿಟಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಹಣದ ಬಗ್ಗೆ ಯೋಚನೆ ಮಾಡೋದೇ ನಿಲ್ಲಿಸಿ ಕೇವಲ ವ್ಯಾಲ್ಯೂ ಕ್ರಿಯೇಟ್ ಮಾಡಕ್ಕೆ ಫೋಕಸ್ ಮಾಡಿದ್ರು. ಮತ್ತೆ ಹಣ ತಾನಾಗಿ ಅವ್ರ ಹತ್ರ ಬಂತು. ಇದೇ ಚೇಸಿಂಗ್ ವಿರುದ್ಧ ಅಟ್ರಾಕ್ಟಿಂಗ್. ಈ ವಿಡಿಯೋನ ಕೋರ್ ಡಾರ್ಕ್ ಸೈಕಾಲಜಿ. ನಿಮ್ಮ ಬ್ರೈನ್ ನೀವು ಹಣವನ್ನ ಡೆಸ್ಪರೇಟ್ ಆಗಿ ಚೇಸ್ ಮಾಡಿದಾಗ ಒಂದು ಸ್ಕಾರ್ಸಿಟಿ ಸಿಗ್ನಲ್ ಕಳಿಸುತ್ತೆ. ಈ ಸಿಗ್ನಲ್ ನಿಮ್ಮ ಡಿಸಿಷನ್ಸ್ನ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ನ, ನಿಮ್ಮ ಮಾತನ್ನ ಎಲ್ಲ ಡೆಸ್ಪರೇಟ್ ಮಾಡುತ್ತೆ. ಮತ್ತೆ ಡೆಸ್ಪರೇಷನ್ ಅವಕಾಶಗಳನ್ನ ಹೆದರಿಸಿ ದೂರ ಓಡಿಸುತ್ತೆ. ಈ ವಿಡಿಯೋನಲ್ಲಿ ಕರ್ನಾಟಕದ 7 ರಿಯಲ್ ಸ್ಟೋರೀಸ್ ನೋಡೋಣ. ಬೆಂಗಳೂರಿನಿಂದ ಶಿವಮೊಗ್ಗದವರೆಗೆ. ಪ್ರತಿ ಸ್ಟೋರಿ ಚೇಸಿಂಗ್ ಮನಿ ಟ್ರ್ಯಾಪ್ನ ಒಂದೊಂದು ಆಂಗಲ್ ಎಕ್ಸ್ಪೋಸ್ ಮಾಡುತ್ತೆ. ಪೂರ್ತಿ ವಿಡಿಯೋ ನೋಡಿ, ಯಾಕಂದ್ರೆ ಈ ಮೆಸೇಜ್ ಅರ್ಥ ಆದ್ಮೇಲೆ ನಿಮ್ಮ ಹಣದ ಬಗ್ಗೆ ಇರುವ ಪೂರ್ತಿ ಅಪ್ರೋಚ್ ಬದಲಾಗುತ್ತೆ. ಭಾಗ 1, ಡೆಸ್ಪರೇಷನ್ ಟ್ರ್ಯಾಪ್. ಸಂತೋಷ್, ಬೆಂಗಳೂರು, ಇನ್ಶೂರೆನ್ಸ್ ಕಂಪನಿಯಲ್ಲಿ ಸೇಲ್ಸ್ ಮ್ಯಾನ್. ಪ್ರತಿ ತಿಂಗಳು ಟಾರ್ಗೆಟ್ ಮಿಸ್ ಆಗ್ತಿತ್ತು. ಮ್ಯಾನೇಜರ್ ಪ್ರೆಷರ್ ಜಾಸ್ತಿ ಆಯಿತು. ಸಂತೋಷ್ ಪ್ರತಿ ಕ್ಲೈಂಟ್ ಮೀಟಿಂಗ್ಗೆ ಒಂದೇ ಎನರ್ಜಿ ಜೊತೆ ಹೋಗ್ತಿದ್ರು. ಈ ಡೀಲ್ ಕ್ಲೋಸ್ ಆಗಲೇಬೇಕು. ಅವರ ಮಾತಿನಲ್ಲಿ, ಬಾಡಿ ಲ್ಯಾಂಗ್ವೇಜ್ನಲ್ಲಿ ಡೆಸ್ಪರೇಷನ್ ಕಾಣಿಸ್ತಿತ್ತು. ಪ್ರತಿ 2 ದಿನಕ್ಕೊಮ್ಮೆ ಫಾಲೋ ಅಪ್ ಕಾಲ್, ಒತ್ತಡ ಹಾಕುವ ಮಾತು, ಸರ್ ಪ್ಲೀಸ್ ಇವತ್ತೇ ಡಿಸಿಷನ್ ತಗೊಳ್ಳಿ ಅಂತ. ಕ್ಲೈಂಟ್ಸ್ ಈ ಡೆಸ್ಪರೇಷನ್ನ ಫೀಲ್ ಮಾಡ್ತಿದ್ರು. ಕಾನ್ಷಿಯಸ್ಲಿ ಅಲ್ಲದಿದ್ರೂ ಸಬ್ ಕಾನ್ಷಿಯಸ್ಲಿ. ಇದಕ್ಕೆ ಸೈಕಾಲಜಿನಲ್ಲಿ ಹೇರುವ ಪದ ಡೆಸ್ಪರೇಷನ್ ಸಿಗ್ನಲಿಂಗ್. ನಮ್ಮ ಬ್ರೈನ್ ಒಬ್ಬ ವ್ಯಕ್ತಿ ಡೆಸ್ಪರೇಟ್ ಆಗಿದ್ದಾರೆ ಅಂತ ಡಿಟೆಕ್ಟ್ ಮಾಡಿದಾಗ ಆಟೋಮ್ಯಾಟಿಕ್ ಆಗಿ ಟ್ರಸ್ಟ್ ಕಮ್ಮಿ ಮಾಡುತ್ತೆ. ಇವರಿಗೆ ನನ್ನ ಬೆನಿಫಿಟ್ಗಿಂತ ಅವರ ಟಾರ್ಗೆಟ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 6 ತಿಂಗಳಲ್ಲಿ ಸಂತೋಷ್ನ ಪರ್ಫಾರ್ಮೆನ್ಸ್ ಇನ್ನೂ ಕೆಟ್ಟದಾಯಿತು. ಅವ್ರು ಜಾಸ್ತಿ ಚೇಸ್ ಮಾಡಿದಷ್ಟು ಕ್ಲೈಂಟ್ಸ್ ಜಾಸ್ತಿ ದೂರ ಹೋದ್ರು. ಅವ್ರ ಕಲೀಗ್ ಪ್ರಿಯಾ ಡಿಫರೆಂಟ್ ಅಪ್ರೋಚ್ ತಗೊಂಡ್ರು. ಅವ್ರು ಪ್ರತಿ ಕ್ಲೈಂಟ್ ಜೊತೆ ಡೀಲ್ ಕ್ಲೋಸ್ ಮಾಡೋ ಬದಲು ನಿಮ್ಮ ಫ್ಯಾಮಿಲಿಗೆ ಏನು ಪ್ರೊಟೆಕ್ಷನ್ ಬೇಕು ಅಂತ ಜೆನ್ಯೂನ್ ಆಗಿ ಕೇಳ್ತಿದ್ರು. ಡೀಲ್ ಆಗ್ಲಿ ಆಗದೆ ಇರ್ಲಿ. ಪ್ರಿಯಾನ ಟಾರ್ಗೆಟ್ ಮಿಸ್ ಆದ ತಿಂಗಳು ಕೂಡ ಇತ್ತು. ಆದ್ರೆ 1 ವರ್ಷದಲ್ಲಿ ಅವರ ಕ್ಲೈಂಟ್ಸ್ ರೆಫರಲ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಅವರಿಗೆ ಪ್ರಿಯಾ ಮೇಲೆ ಟ್ರಸ್ಟ್ ಇತ್ತು. ಪಾಠ: ಡೆಸ್ಪರೇಷನ್ ಒಂದು ಇನ್ವಿಸಿಬಲ್ ಸಿಗ್ನಲ್ ಕಲ್ಸತ್ತೆ. ಅದು ಅವಕಾಶಗಳನ್ನ ದೂರ ಓಡಿಸತ್ತೆ. ಹಣದ ಬದಲು ವ್ಯಾಲ್ಯೂ ಮೇಲೆ ಫೋಕಸ್ ಮಾಡಿದಾಗ ಟ್ರಸ್ಟ್ ಬಿಲ್ಡ್ ಆಗತ್ತೆ. ಮತ್ತೆ ಟ್ರಸ್ಟ್ ಹಣಗಿಂತ ಜಾಸ್ತಿ ಸಸ್ಟೈನಬಲ್. ಭಾಗ 2, ಅಬಂಡೆನ್ಸ್ ವಿರುದ್ಧ ಸ್ಕಾರ್ಸಿಟಿ. ಅಜಿತ್, ಹುಬ್ಬಳ್ಳಿ, ಚಿಕ್ಕ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಸ್ಟಾರ್ಟ್ ಮಾಡಿದ್ರು. ಮೊದಲ 2 ವರ್ಷ ಅಜಿತ್ ಪ್ರತಿ ಪೊಟೆನ್ಷಿಯಲ್ ಕ್ಲೈಂಟ್ಗೆ ಕೋಲ್ಡ್ ಕಾಲ್ಸ್, ಕೋಲ್ಡ್ ಇಮೇಲ್ಸ್ ಕಳಿಸಿ ಡೆಸ್ಪರೇಟ್ ಆಗಿ ಬಿಸ್ನೆಸ್ ಚೇಸ್ ಮಾಡ್ತಿದ್ರು. ರಿಸಲ್ಟ್: ಕಡಿಮೆ ಕ್ಲೈಂಟ್ಸ್, ಜಾಸ್ತಿ ರಿಜೆಕ್ಷನ್ಸ್. ಒಂದು ದಿನ ಅಜಿತ್ಗೆ ಒಂದು ಶಿಫ್ಟ್ ಬಂತು. ಅವರು ಬಿಸ್ನೆಸ್ ಚೇಸ್ ಮಾಡೋದು ನಿಲ್ಲಿಸಿ ಬದಲು ಫ್ರೀ ಆಗಿ ಯೂಟ್ಯೂಬ್ನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಟಿಪ್ಸ್ ಶೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಕ್ಲೈಂಟ್ಸ್ ಬೇಕು ಅಂತ ಅಲ್ಲ, ಕೇವಲ ನಾಲೆಡ್ಜ್ ಶೇರ್ ಮಾಡಬೇಕು ಅಂತ. 6 ತಿಂಗಳಲ್ಲಿ ಅಜಿತ್ನ ವಿಡಿಯೋಸ್ ಹುಬ್ಬಳ್ಳಿ, ಧಾರವಾಡ ಬಿಸ್ನೆಸ್ ಕಮ್ಯುನಿಟಿಯಲ್ಲಿ ಪಾಪ್ಯುಲರ್ ಆಯಿತು. ಜನರು ಸ್ವತಃ ಅಜಿತ್ಗೆ DM ಕಳಿಸಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಮ್ ಜೊತೆ ಕೆಲಸ ಮಾಡಬೇಕು ಅಂತಿದ್ದೀನಿ. ಡಾರ್ಕ್ ಸೈಕಾಲಜಿ ಪಾರ್ಟ್. ಸ್ಕಾರ್ಸಿಟಿ ಮೈಂಡ್ಸೆಟ್ ನಮ್ಮ ಬ್ರೈನ್ನ ಟನಲ್ ವಿಷನ್ಗೆ ಪುಷ್ ಮಾಡುತ್ತೆ. ನನಗೆ ಈಗಲೇ ಹಣ ಬೇಕು ಅಂತ ಥಿಂಕಿಂಗ್ ನಮ್ಮ ಎಲ್ಲ ಆಕ್ಷನ್ಸ್ನ ಶಾರ್ಟ್ ಟರ್ಮ್ ಡೆಸ್ಪರೇಷನ್ ಅಲ್ಲಿ ಇಡುತ್ತೆ. ಲಾಂಗ್ ಟರ್ಮ್ ವ್ಯಾಲ್ಯೂ ಬಿಲ್ಡಿಂಗ್ ಸಾಧ್ಯ ಆಗಲ್ಲ. ಅಬೆಂಡೆನ್ಸ್ ಮೈಂಡ್ಸೆಟ್ ನಾನು ವ್ಯಾಲ್ಯೂ ಕೊಟ್ರೆ ಆಪರ್ಚುನಿಟೀಸ್ ತಾನಾಗಿ ಬರುತ್ತೆ ಅಂತ ಥಿಂಕಿಂಗ್. ಪೇಷನ್ಸ್ ಬೇಕು, ಆದ್ರೆ ಸಸ್ಟೈನಬಲ್. ಅಜಿತ್ ಹೇಳ್ತಾರೆ, ನಾನು ಚೇಸ್ ಮಾಡ್ತಿದ್ದಾಗ ಜನರಿಗೆ ನಾನು ಒಂದು ಸೇಲ್ಸ್ ಪರ್ಸನ್ ತರ ಕಾಣಿಸ್ತಿದ್ದೆ. ನಾನು ಫ್ರೀ ಆಗಿ ವ್ಯಾಲ್ಯೂ ಕೊಟ್ಟಾಗ ಜನರಿಗೆ ನಾನು ಎಕ್ಸ್ಪರ್ಟ್ ತರ ಕಾಣಿಸ್ದೆ. ಎಕ್ಸ್ಪರ್ಟ್ಗೆ ಜನ ಪೈಸೆ ಕೊಡಕ್ಕೆ ರೆಡಿ ಇರ್ತಾರೆ, ಸೇಲ್ಸ್ ಪರ್ಸನ್ಗೆ ಅಲ್ಲ. ಪಾಠ: ಚೇಸಿಂಗ್ ಮೈಂಡ್ಸೆಟ್ ನಿಮ್ಮನ್ನ ನೀಡ್ ಮೋಡ್ನಲ್ಲಿ ಇಡುತ್ತೆ. ಅಬೆಂಡೆನ್ಸ್ ಮೈಂಡ್ಸೆಟ್ ನಿಮ್ಮನ್ನ ಗಿವ್ ಮೋಡ್ನಲ್ಲಿ ಇಡುತ್ತೆ. ಜನ ನೀಡ್ ಮೋಡ್ನಲ್ಲಿ ಇರುವ ಜನರಿಂದ ದೂರ ಓಡ್ತಾರೆ, ಗಿವ್ ಮೋಡ್ನಲ್ಲಿ ಇರುವ ಜನರ ಹತ್ರ ಬರ್ತಾರೆ. ಭಾಗ 3, ಡೋಪಮೈನ್ ಚೇಸ್. ಕಿರಣ್, ಮೈಸೂರು, 24 ವರ್ಷ ವಯಸ್ಸು, ಚಿಕ್ಕ ಕಂಪನಿಯಲ್ಲಿ ಜಾಬ್. ಕ್ರಿಪ್ಟೋ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದು ಫಾಸ್ಟ್ ಮನಿ ಚೇಸ್ ಮಾಡಕ್ಕೆ. ಕಿರಣ್ ದಿನ ಪೂರ್ತಿ ಫೋನ್ನಲ್ಲಿ ಪ್ರೈಸ್ ಚಾರ್ಟ್ ನೋಡ್ತಿದ್ರು. ಪ್ರತಿ 10 ನಿಮಿಷಕ್ಕೊಮ್ಮೆ ಚೆಕ್ ಮಾಡ್ತಿದ್ರು. ಪ್ರೈಸ್ ಜಾಸ್ತಿ ಆದಾಗ ಎಕ್ಸೈಟ್ಮೆಂಟ್ ಇರ್ತಿತ್ತು, ಪ್ರೈಸ್ ಕಮ್ಮಿ ಆದಾಗ ಆಂಗ್ಸೈಟಿ. ಈ ಸೈಕಲ್ ಕಿರಣ್ನ ಮೆಂಟಲ್ ಪೀಸ್ನ ಪೂರ್ತಿ ಡಿಸ್ಟ್ರಾಯ್ ಮಾಡ್ತಿತ್ತು. ಇದಕ್ಕೆ ಡಾರ್ಕ್ ಸೈಕಾಲಜಿ ಟರ್ಮ್ ಡೋಪಮೈನ್ ಲೂಪ್.
ಪ್ರೈಸ್ ಚಾರ್ಟ್ ಚೆಕ್ ಮಾಡೋದು ಸ್ಲಾಟ್ ಮಷೀನ್ ಪುಲ್ ಮಾಡುವ ತರ. ರ್ಯಾಂಡಮ್ ರಿವಾರ್ಡ್ ಬ್ರೈನ್ಗೆ ಅಡಿಕ್ಟ್ ಆಗುತ್ತೆ. ಕಿರಣ್ ಹಣ ಚೇಸ್ ಮಾಡ್ತಿದ್ದೀನಿ ಅಂತ ಫೀಲ್ ಮಾಡ್ತಿದ್ರು, ಆದ್ರೆ ರಿಯಾಲಿಟಿನಲ್ಲಿ ಅವರು ಡೋಪಮೈನ್ ಹಿಟ್ನ ಚೇಸ್ ಮಾಡ್ತಿದ್ರು. ಇದಕ್ಕೆ ಡಾರ್ಕ್ ಸೈಕಾಲಜಿ ಟರ್ಮ್ ಡೋಪಮೈನ್ ಲೂಪ್. ಪ್ರೈಸ್ ಚಾರ್ಟ್ ಚೆಕ್ ಮಾಡೋದು ಸ್ಲಾಟ್ ಮಷೀನ್ ಪುಲ್ ಮಾಡುವ ತರ ರ್ಯಾಂಡಮ್ ರಿವಾರ್ಡ್ ಬ್ರೈನ್ಗೆ ಅಡಿಕ್ಟ್ ಆಗುತ್ತೆ. ಕಿರಣ್ ಹಣ ಚೇಸ್ ಮಾಡ್ತಿದ್ದೀನಿ ಅಂತ ಫೀಲ್ ಮಾಡ್ತಿದ್ರು, ಆದ್ರೆ ರಿಯಾಲಿಟಿನಲ್ಲಿ ಅವರು ಡೋಪಮೈನ್ ಹಿಟ್ನ ಚೇಸ್ ಮಾಡ್ತಿದ್ರು. 6 ತಿಂಗಳಲ್ಲಿ ಕಿರಣ್ನ ಟ್ರೇಡಿಂಗ್ ಅಕೌಂಟ್ 40% ನಷ್ಟದಲ್ಲಿ ಇತ್ತು. ಪ್ಯಾನಿಕ್ ಸೆಲ್ಲಿಂಗ್, ಇಂಪಲ್ಸಿವ್ ಬೈಯಿಂಗ್ ಕಾರಣ. ಕಿರಣ್ನ ಫ್ರೆಂಡ್ ಸೂರಜ್ ಅದೇ ಕ್ರಿಪ್ಟೋನಲ್ಲಿ ಇನ್ವೆಸ್ಟ್ ಮಾಡಿದ್ರು, ಆದ್ರೆ ಬೇರೆ ಅಪ್ರೋಚ್. ಒಂದು ಸಲ ಇನ್ವೆಸ್ಟ್ ಮಾಡಿ ಆಪ್ನ ಫೋನ್ನಿಂದ ಡಿಲೀಟ್ ಮಾಡಿ 1 ವರ್ಷ ಚೆಕ್ ಮಾಡಲಿಲ್ಲ. ಸೂರಜ್ನ ರಿಟರ್ನ್ಸ್ ಕಿರಣ್ಗಿಂತ ಸಿಗ್ನಿಫಿಕೆಂಟ್ಲಿ ಬೆಟರ್ ಆಗಿತ್ತು. ಪಾಠ: ಹಣ ಚೇಸ್ ಮಾಡೋದು ಅಂದ್ರೆ ಕೆಲವು ಸಲ ರಿಯಲ್ ಆಗಿ ಡೋಪಮೈನ್ ಚೇಸ್ ಮಾಡೋದು ಆಗಿರುತ್ತೆ. ಪ್ರತಿ 10 ನಿಮಿಷಕ್ಕೊಮ್ಮೆ ಪ್ರೈಸ್ ಚೆಕ್ ಮಾಡೋದು ಆಕ್ಚುಲಿ ವೆಲ್ತ್ಗೆ ಹೆಲ್ಪ್ ಮಾಡಲ್ಲ. ಅದು ಕೇವಲ ಆಂಗ್ಸೈಟಿ ಜಾಸ್ತಿ ಮಾಡುತ್ತೆ ಮತ್ತೆ ಇಂಪಲ್ಸಿವ್ ಡಿಸಿಷನ್ಸ್ಗೆ ಪುಷ್ ಮಾಡುತ್ತೆ. ಭಾಗ 4: ಸಿಸ್ಟಮ್ ಬಿಲ್ಡಿಂಗ್ ವಿರುದ್ಧ ಡೈಲಿ ಚೇಸಿಂಗ್. ಮಂಗಳೂರಿನ ಕೋಸ್ಟಲ್ ಏರಿಯಾನಲ್ಲಿ ಇಬ್ಬರು ಫಿಶರ್ಮ್ಯಾನ್, ಶಂಕರ್ ಮತ್ತೆ ಗೋಪಾಲ್. ಇಬ್ಬರು ಅದೇ ಸೈಜ್ ಬೋಟ್ ಇಟ್ಕೊಂಡಿದ್ರು, ಅದೇ ಫಿಶ್ ಕ್ಯಾಚ್ ಮಾಡ್ತಿದ್ರು. ಶಂಕರ್ ಪ್ರತಿದಿನ ಬೆಸ್ಟ್ ಪ್ರೈಸ್ ಚೇಸ್ ಮಾಡ್ತಿದ್ರು. ಒಂದು ಮಾರ್ಕೆಟ್ನಿಂದ ಇನ್ನೊಂದು ಮಾರ್ಕೆಟ್ಗೆ ಹೋಗಿ ಯಾವುದು ಜಾಸ್ತಿ ಪ್ರೈಸ್ ಕೊಡುತ್ತೆ ಅಂತ ನೋಡ್ತಿದ್ರು. ಇದು ಟೈಮ್ ಕನ್ಸ್ಯೂಮಿಂಗ್ ಇತ್ತು ಮತ್ತೆ ಪ್ರತಿದಿನ ಅನ್ಸರ್ಟನ್ ಇತ್ತು. ಕೆಲವು ದಿನ ಜಾಸ್ತಿ ಪ್ರೈಸ್, ಕೆಲವು ದಿನ ಕಮ್ಮಿ. ಗೋಪಾಲ್ ಬೇರೆ ಅಪ್ರೋಚ್ ತಗೊಂಡ್ರು. ಅವರು ಮಂಗಳೂರಿನ 3 ರೆಸ್ಟೋರೆಂಟ್ಸ್ ಜೊತೆ ಒಂದು ಫಿಕ್ಸ್ಡ್ ಸಪ್ಲೈ ಅಗ್ರಿಮೆಂಟ್ ಮಾಡಿದ್ರು. ಪ್ರೈಸ್ ಮಾರ್ಕೆಟ್ಗಿಂತ ಸ್ವಲ್ಪ ಕಮ್ಮಿ ಇದ್ರೂ ಸ್ಟೇಬಲ್, ಗ್ಯಾರಂಟೀಡ್. ಗೋಪಾಲ್ಗೆ ಪ್ರತಿದಿನ ಬೆಸ್ಟ್ ಪ್ರೈಸ್ ಚೇಸ್ ಮಾಡುವ ಸ್ಟ್ರೆಸ್ ಇರಲಿಲ್ಲ. 3 ವರ್ಷದಲ್ಲಿ ಗೋಪಾಲ್ನ ಟೋಟಲ್ ಇನ್ಕಮ್ ಶಂಕರ್ಗಿಂತ ಜಾಸ್ತಿ ಆಗಿತ್ತು. ಯಾಕಂದ್ರೆ ಗೋಪಾಲ್ ಬಚಿದ ಟೈಮ್ನ ಫಿಶ್ ಪ್ರೊಸೆಸಿಂಗ್ ಸೈಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಯೂಸ್ ಮಾಡಿದ್ರು. ಡಾರ್ಕ್ ಸೈಕಾಲಜಿ ಪಾರ್ಟ್: ಶಾರ್ಟ್ ಟರ್ಮ್ ಆಪ್ಟಿಮೈಸೇಷನ್ ಟ್ರ್ಯಾಪ್. ನಮ್ಮ ಬ್ರೈನ್ ಟುಡೇಸ್ ಬೆಸ್ಟ್ ಪ್ರೈಸ್ ಚೇಸ್ ಮಾಡಕ್ಕೆ ವೈಲ್ಡ್ ಆಗಿದೆ, ಯಾಕಂದ್ರೆ ಇಮಿಡಿಯೇಟ್ ಆಪ್ಟಿಮೈಸೇಷನ್ ಸ್ಯಾಟಿಸ್ಫೈಯಿಂಗ್ ಫೀಲ್ ಆಗುತ್ತೆ. ಆದ್ರೆ ಈ ಡೈಲಿ ಚೇಸಿಂಗ್ ಟೈಮ್ ಮತ್ತೆ ಎನರ್ಜಿ ತಿಂತಿರುತ್ತೆ. ಅದೇ ಟೈಮ್ನ ಬೇರೆ ವ್ಯಾಲ್ಯೂ ಕ್ರಿಯೇಟ್ ಮಾಡಕ್ಕೆ ಯೂಸ್ ಮಾಡಬಹುದಿತ್ತು. ಪಾಠ: ಪ್ರತಿದಿನ ಬೆಸ್ಟ್ ಡೀಲ್ ಚೇಸ್ ಮಾಡುವ ಬದಲು ಸ್ಟೇಬಲ್ ಸಿಸ್ಟಮ್ ಬಿಲ್ಡ್ ಮಾಡಿದ್ರೆ ಬಚಿದ ಟೈಮ್ ಮತ್ತೆ ಮೆಂಟಲ್ ಎನರ್ಜಿ ಜಾಸ್ತಿ ವ್ಯಾಲ್ಯೂ ಕ್ರಿಯೇಟ್ ಮಾಡಕ್ಕೆ ಯೂಸ್ ಆಗುತ್ತೆ. ಚೇಸಿಂಗ್ ಮೈಂಡ್ಸೆಟ್ ನಿಮ್ಮನ್ನ ಫಾರ್ ಎವರ್ ರಿಯಾಕ್ಟಿವ್ ಮೋಡ್ನಲ್ಲಿ ಇಡುತ್ತೆ. ಭಾಗ 5: ಸ್ಟೇಟಸ್ ಚೇಸ್ ವಿರುದ್ಧ ಸ್ಕಿಲ್ ಬಿಲ್ಡಿಂಗ್. ದಾವಣಗೆರೆಯಲ್ಲಿ ಇಬ್ಬರು ಸ್ನೇಹಿತರು, ರಾಜು ಮತ್ತೆ ವಿಜಯ್. ಇಬ್ಬರು ಡಿಗ್ರಿ ಮುಗಿಸಿದ ಮೇಲೆ ಗವರ್ಮೆಂಟ್ ಜಾಬ್ ಪ್ರಿಪೇರ್ ಮಾಡ್ತಿದ್ರು. ರಾಜು ಜಾಬ್ ಬೇಕೇ ಬೇಕು ಅಂತ ಡೆಸ್ಪರೇಟ್ ಆಗಿ ಪ್ರಿಪೇರ್ ಮಾಡ್ತಿದ್ರು. ಪ್ರತಿ ಎಕ್ಸಾಮ್ಗೆ ಅಪ್ಲೈ ಮಾಡ್ತಿದ್ರು. ಅಟೆಂಪ್ಟ್ ಫೇಲ್ ಆದಾಗ ಪ್ಯಾನಿಕ್ ಆಗ್ತಿದ್ರು, ಸ್ಟ್ರೆಸ್ ಜಾಸ್ತಿ ಆಗ್ತಿತ್ತು. 5 ವರ್ಷ ಬರೀ ಎಕ್ಸಾಮ್ಸ್ ಚೇಸ್ ಮಾಡ್ತಾ ಜಾಬ್ ಸಿಗ್ಲಿಲ್ಲ. ವಿಜಯ್ ಬೇರೆ ಪಾತ್ ತಗೊಂಡ್ರು. ಅವರು ಕೂಡ ಗವರ್ಮೆಂಟ್ ಜಾಬ್ ಪ್ರಿಪೇರ್ ಮಾಡ್ತಿದ್ರು, ಆದ್ರೆ ಪ್ಯಾರಲಲ್ ಆಗಿ ಅವರು ಒಂದು ಸ್ಕಿಲ್ ಡೆವಲಪ್ ಮಾಡಿದ್ರು, ಕಂಟೆಂಟ್ ರೈಟಿಂಗ್. ಜಾಬ್ ಸಿಗ್ಲಿ ಬಿಡ್ಲಿ, ಈ ಸ್ಕಿಲ್ ಇಲ್ಲಿ ನನಗೆ ಯೂಸ್ಫುಲ್ ಆಗುತ್ತೆ ಅಂತ ವಿಜಯ್ಗೆ ಗೊತ್ತಿತ್ತು. 3 ವರ್ಷದಲ್ಲಿ ಗವರ್ಮೆಂಟ್ ಜಾಬ್ ಇಬ್ಬರಿಗೂ ಸಿಗ್ಲಿಲ್ಲ. ಆದ್ರೆ ವಿಜಯ್ ಈ ಟೈಮ್ನಲ್ಲಿ ಫ್ರೀಲ್ಯಾನ್ಸ್ ಕಂಟೆಂಟ್ ರೈಟಿಂಗ್ ಇನ್ಕಮ್ ಬಿಲ್ಡ್ ಮಾಡಿದ್ರು. 45,000 ಮಂತ್ಲಿಗೆ ಬಂತು, ಗವರ್ಮೆಂಟ್ ಜಾಬ್ ಸಂಬಳಗಿಂತ ಜಾಸ್ತಿ. ಡಾರ್ಕ್ ಸೈಕಾಲಜಿ ಪಾರ್ಟ್: ಸ್ಟೇಟಸ್ ಚೇಸಿಂಗ್. ರಾಜು ಜಾಬ್ನ ಚೇಸ್ ಮಾಡ್ತಿದ್ರು, ಯಾಕಂದ್ರೆ ಸೊಸೈಟಿನಲ್ಲಿ ಗವರ್ಮೆಂಟ್ ಜಾಬ್ಗೆ ಸ್ಟೇಟಸ್ ಇದೆ, ಸ್ಕಿಲ್ಗೆ ಅಲ್ಲ. ಈ ಥಿಂಕಿಂಗ್ ಟನಲ್ ವಿಷನ್ ಕ್ರಿಯೇಟ್ ಮಾಡುತ್ತೆ. ಒಂದೇ ಪಾತ್, ಬೇರೆ ಆಪ್ಷನ್ ಇಲ್ಲ ಅಂತ ಫೀಲ್ ಮಾಡುತ್ತೆ. ಮತ್ತೆ ಆ ಪಾತ್ ಸ್ಲೋ ಆದಾಗ ಪೂರ್ತಿ ಸ್ಟಕ್ ಆಗ್ತಾರೆ. ಪಾಠ: ಒಂದೇ ಗೋಲ್, ಜಾಬ್, ಪ್ರಮೋಷನ್, ಡೀಲ್ ಚೇಸ್ ಮಾಡುವ ಬದಲು ಸ್ಕಿಲ್ ಬಿಲ್ಡ್ ಮಾಡಿದ್ರೆ ಸ್ಕಿಲ್ ಮಲ್ಟಿಪಲ್ ಪಾತ್ಸ್ ಓಪನ್ ಮಾಡುತ್ತೆ. ಹಣ ಗೋಲ್ ಚೇಸ್ ಮಾಡುವ ಜನರಿಗಿಂತ ಸ್ಕಿಲ್ ಬಿಲ್ಡ್ ಮಾಡುವ ಜನರ ಹತ್ರ ಜಾಸ್ತಿ ಬರುತ್ತೆ. ಭಾಗ 6: ಸೋಷಿಯಲ್ ಮೀಡಿಯಾ ಚೇಸ್. ಬೆಳಗಾವಿಯಲ್ಲಿ ಒಬ್ಬ ಶಾಪ್ ಓನರ್ ಗೀತಾ ಪ್ರತಿ ಕಾಂಪಿಟೀಟರ್ ಡಿಸ್ಕೌಂಟ್ ಕೊಟ್ರೆ ಅವರು ಕೂಡ ಡಿಸ್ಕೌಂಟ್ ಕೊಡ್ತಿದ್ರು. ಪ್ರೈಸ್ ಚೇಸ್. ಈ ಪ್ಯಾಟರ್ನ್ ಗೀತಾನ ಪ್ರಾಫಿಟ್ ಮಾರ್ಜಿನ್ನ ಸ್ಲೋಲಿ ಕಮ್ಮಿ ಮಾಡ್ತಿತ್ತು. ಒಂದು ದಿನ ಗೀತಾ ಈ ಪ್ಯಾಟರ್ನ್ ಬ್ರೇಕ್ ಮಾಡಿದ್ರು. ಅವರು ಡಿಸ್ಕೌಂಟ್ ಚೇಸ್ ಮಾಡೋದು ನಿಲ್ಲಿಸಿ ಬದಲು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಮೇಲೆ ಫೋಕಸ್ ಮಾಡಿದ್ರು. ಬೆಟರ್ ಪ್ಯಾಕೇಜಿಂಗ್, ಫ್ರೆಂಡ್ಲಿ ಸರ್ವಿಸ್, ಹೋಮ್ ಡೆಲಿವರಿ. ಡಾರ್ಕ್ ಸೈಕಾಲಜಿ ಪಾರ್ಟ್: ಕಾಂಪಿಟೀಟರ್ ಚೇಸಿಂಗ್ ಒಂದು ಫಾರ್ಮ್ ಆಫ್ ರಿಯಾಕ್ಟಿವ್ ಥಿಂಕಿಂಗ್. ನಾವು ಬೇರೆಯವರ ಮೂಗೆ ರಿಯಾಕ್ಟ್ ಮಾಡ್ತಾ ಇದ್ರೆ ನಮಗೆ ಸ್ವಂತ ಸ್ಟ್ರಾಟಜಿ ಇರಲ್ಲ. ನಾವು ಕೇವಲ ಬೇರೆಯವರ ಡಿಸಿಷನ್ಸ್ಗೆ ಫಾಲೋ ಆಗ್ತಿರ್ತೀವಿ. 1 ವರ್ಷದಲ್ಲಿ ಗೀತಾನ ಬಿಸ್ನೆಸ್ ಪ್ರೈಸ್ಗಿಂತ ಎಕ್ಸ್ಪೀರಿಯನ್ಸ್ಗೆ ಫೇಮಸ್ ಆಯಿತು. ಕಸ್ಟಮರ್ಸ್ ಕಮ್ಮಿ ಪ್ರೈಸ್ ಸೆನ್ಸಿಟಿವ್ ಆಗಿದ್ರು. ಪಾಠ:
ಕಾಂಪಿಟೀಟರ್ನ ಚೇಸ್ ಮಾಡುವ ಬದಲು ಸ್ವಂತ ವ್ಯಾಲ್ಯೂ ಪ್ರಪೋಸಿಷನ್ ಬಿಲ್ಡ್ ಮಾಡಿ. ಪ್ರೈಸ್ ಚೇಸ್ ಎಂದಿಗೂ ಎಂದಾಗಲ್ಲ. ಯಾವಾಗ್ಲೂ ಯಾರಾದ್ರೂ ಕಮ್ಮಿ ಪ್ರೈಸ್ ಕೊಡಬಹುದು. ಭಾಗ 7. ಸಾಯಿಲ್ ಹೆಲ್ತ್ ವಿರುದ್ಧ ಯೀಲ್ಡ್ ಚೇಸ್. ಶಿವಮೊಗ್ಗದಲ್ಲಿ ಒಬ್ಬ ಫಾರ್ಮರ್ ಸೋಮಶೇಖರ್ ಪ್ರತಿ ವರ್ಷ ಜಾಸ್ತಿ ಯೀಲ್ಡ್ ಚೇಸ್ ಮಾಡ್ತಿದ್ರು. ಜಾಸ್ತಿ ಫರ್ಟಿಲೈಸರ್, ಜಾಸ್ತಿ ಕೆಮಿಕಲ್ಸ್. ಮೊದಲ ಕೆಲವು ವರ್ಷ ಯೀಲ್ಡ್ ಜಾಸ್ತಿ ಆಯಿತು. ಆದರೆ 5 ವರ್ಷದ ನಂತರ ಸಾಯಿಲ್ ಕ್ವಾಲಿಟಿ ಡಿಗ್ರೇಡ್ ಆಯಿತು. ಯೀಲ್ಡ್ ಡ್ರಾಪ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅವರ ಪಕ್ಕದ ಫಾರ್ಮರ್ ಸಾಯಿಲ್ ಹೆಲ್ತ್ ಮೇಲೆ ಫೋಕಸ್ ಮಾಡಿದ್ರು. ಆರ್ಗ್ಯಾನಿಕ್ ಮೆಥಡ್ಸ್, ಕ್ರಾಪ್ ರೊಟೇಷನ್. ಇಮ್ಮಿಡಿಯೇಟ್ ಯೀಲ್ಡ್ ಕಮ್ಮಿ ಇತ್ತು. ಆದರೆ ಸಸ್ಟೇನಬಲ್ ಆಗಿ 8 ರಿಂದ 10 ವರ್ಷದ ನಂತರ ಈ ಫಾರ್ಮರ್ನ ಟೋಟಲ್ ಪ್ರೊಡಕ್ಟಿವಿಟಿ ಸೋಮಶೇಖರ್ಗಿಂತ ಜಾಸ್ತಿ ಆಗಿತ್ತು. ಪಾಠ: ಇಮಿಡಿಯೇಟ್ ರಿಸಲ್ಟ್ಸ್ ಚೇಸ್ ಮಾಡುವ ಬದಲು ಫೌಂಡೇಶನ್, ಸ್ಕಿಲ್, ರಿಲೇಶನ್ಶಿಪ್, ಸಿಸ್ಟಮ್, ಸಾಯಿಲ್ ಹೆಲ್ತ್ ಎಲ್ಲಿ ಆಗ್ಲಿ ಮೇಲೆ ಫೋಕಸ್ ಮಾಡಿದ್ರೆ ಲಾಂಗ್ ಟರ್ಮ್ ರಿಟರ್ನ್ಸ್ ಜಾಸ್ತಿ ಆಗುತ್ತೆ. 7 ಸ್ಟೋರೀಸ್, ಒಂದೇ ಮೆಸೇಜ್. ಹಣವನ್ನ ಡೈರೆಕ್ಟ್ ಆಗಿ ಚೇಸ್ ಮಾಡಿದಾಗ ಡೆಸ್ಪರೇಷನ್, ಆಂಗ್ಸೈಟಿ, ಟನಲ್ ವಿಷನ್ ಕ್ರಿಯೇಟ್ ಆಗುತ್ತೆ. ವ್ಯಾಲ್ಯೂ, ಸ್ಕಿಲ್, ಸಿಸ್ಟಮ್, ಟ್ರಸ್ಟ್ ಚೇಸ್ ಮಾಡಿದಾಗ ಹಣ ಬೈ ಪ್ರಾಡಕ್ಟ್ ಆಗಿ ಬರುತ್ತೆ. 7 ಟ್ರ್ಯಾಪ್ಸ್ ಸಂಕ್ಷಿಪ್ತ. 1. ಡೆಸ್ಪರೇಷನ್ ಸಿಗ್ನಲಿಂಗ್, ಸಂತೋಷ್ ಕತೆ. 2. ಸ್ಕಾರ್ಟಿ ವರ್ಸಸ್ ಅಬ್ಯಾಂಡನ್ಸ್ ಮೈಂಡ್ಸೆಟ್, ಅಜಿತ್ ಕತೆ. 3. ಡೋಪಮೈನ್ ಲೂಪ್, ಕಿರಣ್ ಕತೆ. 4. ಶಾರ್ಟ್ ಟರ್ಮ್ ಆಪ್ಟಿಮೈಸೇಷನ್ ಟ್ರ್ಯಾಪ್, ಶಂಕರ್ ಗೋಪಾಲ್ ಕತೆ. 5. ಸ್ಟೇಟಸ್ ಚೇಸಿಂಗ್, ರಾಜು ವಿಜಯ್ ಕತೆ. 6. ಕಾಂಪಿಟೀಟರ್ ಚೇಸಿಂಗ್, ಗೀತಾ ಕತೆ. 7. ಇಮಿಡಿಯೇಟ್ ರಿಸಲ್ಟ್ ವಿರುದ್ಧ ಫೌಂಡೇಶನ್, ಸೋಮಶೇಖರ್ ಕತೆ. ಇವತ್ತಿಂದ ಹಣವನ್ನ ಚೇಸ್ ಮಾಡೋದು ನಿಲ್ಲಿಸಿ. ಬದಲು ಪ್ರತಿದಿನ ಒಂದು ಪ್ರಶ್ನೆ ಕೇಳ್ಕೊಳ್ಳಿ: ಇವತ್ತು ನಾನು ಎಷ್ಟು ವ್ಯಾಲ್ಯೂ ಕ್ರಿಯೇಟ್ ಮಾಡಿದೆ? ಹಣ ಆ ಪ್ರಶ್ನೆಗೆ ಫಾಲೋ ಆಗಿ ಬರುತ್ತೆ. ಕಮೆಂಟ್ನಲ್ಲಿ ಹೇಳಿ, ನಾನು ಯಾವುದನ್ನ ಚೇಸ್ ಮಾಡ್ತಿದ್ದೀನಿ, ಹಣವನ್ನ ಇಲ್ಲ ವ್ಯಾಲ್ಯೂವನ್ನ? ಥಿಂಕ್ ವಿಂಗ್ಸ್, ಚೇಸಿಂಗ್ ಬಿಟ್ಟು ಬಿಲ್ಡಿಂಗ್ ಕಡೆ.